ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಮಗಂದು ಫೈನಲಿ ರಜಾ ಎಲ್ಲ ಮುಗೀತು. ಇನ್ನು ಸ್ಟಾರ್ಟ್ ಆಗ್ತಾಯಿದೆ. ಇನ್ನು 15 ಡೇಸ್ ನಂತರ ಮತ್ತೆ ಅವನಿಗೆ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ನೋಡಬೇಕು. ಇವಾಗ ಅಮ್ಮನೂ ಕೂಡ ಬರೋದಕ್ಕಾಗಲ್ಲ. ತಂಗಿ ಬೆಂಗಳೂರಿಗೆ ಹೋಗಿದ್ದಾಳೆ. ಅವಳು ಬರೋದು ಇನ್ನೂ 10 ಡೇಸ್ ಆಗುತ್ತೆ. ನಾನು 2 ಡೇಸ್ ಅಥವಾ 3 ಡೇಸ್ಗೆ ಒಂದ್ಸರಿ ಊರಿಗೆ ಹೋಗ್ತೀನಿ ಬರ್ತೀನಿ ಆ ರೀತಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಪ್ರತಿ ಸರಿನೂ ಇದನ್ನೇ ಹೇಳ್ತೀನಿ ಅಂದ್ಕೋಬೇಡಿ. ಟೌನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಷ್ಟ. ಎಷ್ಟೊತ್ತಿಗೆ ನಾನು ಇವಾಗ ಸ್ವಲ್ಪ ಕೆಲಸಗಳಿದ್ದಾಗ ಮಾತ್ರ ಅಮ್ಮನ ಬಿಡಬೇಕು. ಇನ್ನು ಅವನು 9th ಮಿಡ್ ಟರ್ಮ್ ಎಕ್ಸಾಮ್ ಇನ್ನು ಹಾಕ್ತಾ ಬರ್ತಿದೆ ಅಂದಾಗ ಖಂಡಿತವಾಗ್ಲೂ ಮಕ್ಳ ಹತ್ರನೇ ಇದ್ದು ನಾವು ಓದಿಸ್ಬೇಕಾಗತ್ತೆ. ಅಜ್ಜಿ ತಾತ ಇದ್ದಾಗ ಗೊತ್ತೇ ಇರುತ್ತೆ ಪ್ರತಿಯೊಬ್ಬರಿಗೂ ಎಷ್ಟು ಫ್ರೀಡಮ್ ತೊಗೊಂಡ್ಬಿಡ್ತಾರೆ ಅವ್ರ ಹತ್ರ ಅಂದರೆ. ಅವರು ಕೂಡ ಹೊಡೆಯೋದು ಬೈಯೋದು ಎಲ್ಲಿ ನನ್ನ ಮೊಮ್ಮಗಂಗೆ ಬೇಜಾರಾಗುತ್ತೋ ಅನ್ನೋ ಥರ ಫೀಲ್ ಆಗ್ತಾ ಇರ್ತಾರೆ. ಹಾಗಾಗಿ ಬೇಡ ಓದೋ ಟೈಮ್ನಲ್ಲಿ, ಯಾಕಂದರೆ 9th to 10th ತುಂಬಾ ಇಂಪಾರ್ಟೆಂಟ್ ಮಕ್ಕಳು ಲೈಫಲ್ಲಿ. 9th ತುಂಬ ಸೀರಿಯಸ್ ಆಗಿ ತೊಗೊಂಡ್ರು ಅವರು ಅಂತ ಅಂದರೆ 10th ಆರಾಮಾಗಿ ಸೇಫ್ ಆದರು ಅಂತ ಲೆಕ್ಕ. ಹಾಗಾಗಿ 9th ಸ್ವಲ್ಪ ಇವಾಗ ಸ್ಟಾರ್ಟಿಂಗು ಇವಾಗಿನ್ನೂ 1.5 ಮಂತ್ ಆಗಿರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿ ತಲೆ ಕೆಡಿಸ್ಕೊತಾ ಇಲ್ಲ. ಆಮೇಲೆ ಖಂಡಿತವಾಗ್ಲೂ ಇನ್ನು ಟೆಸ್ಟ್ಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ. ಹಾಗಾಗಿ ನೋಡೋಣ, ಏನಾದ್ರು ಕೆಲಸ ಇದ್ದಾಗ ಮಾತ್ರ ಅಮ್ಮನ ಬಿಟ್ಬಿಟ್ಟು ಊರಿಗೆ ಹೋಗೋದು, ಇನ್ನು ಬೇರೆ ಟೈಮಲ್ಲೆಲ್ಲ ಇಲ್ಲೇ ಇರೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಒಂದು ಹೈ ಸ್ಪೀಡ್ ಮಿಷಿನು ಕೂಡ ತೊಗೋಬೇಕು. ಯಾಕಂದರೆ ಬೇಸಿಕ್ ಮಾಡೆಲ್ ನನ್ನ ಹತ್ರ ಇರೋದು, ಕಲಿಯೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ ಅಷ್ಟೇ ಅದನ್ನು. ಇವಾಗ ಸ್ವಲ್ಪ ಹೈ ಸ್ಪೀಡ್ ಮಿಷಿನ್ ತೊಗೊಳ್ಳೋಣ. ಯಾಕಂದರೆ ಎಲ್ಲ ಥರ ಬಟ್ಟೆಗಳನ್ನೂ ಕೂಡ ಹೊಲಿಯೋದಕ್ಕಾಗಲ್ಲ ಬೇಸಿಕ್ ಮಾಡೆಲಲ್ಲಿ. ಹಾಗಾಗಿ ನೋಡಬೇಕು. ಅದನ್ನು ತರಿಸ್ಕೊಂಡ್ರೆ ಇಲ್ಲೇ ಚನ್ನರಾಯಪಟ್ಟಣದಲ್ಲೇ ತೊಗೊಂಡು ಇಲ್ಲೇ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ. ಅವ್ರು ಯಾವಾಗ ಅಸ್ತು ಅಂತಾರೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಗನಿಗೆ ಬೆಳಗ್ಗೆ ತಿಂಡಿ. ಅವನಿಗೆ 9 o'clock ಅವ್ರಿಗೆ ಸ್ಕೂಲ್ನಲ್ಲೇ ಬಿಡ್ತಾರೆ ತಿಂಡಿಗೆ. ಇವಾಗ ಏನಾದರೂ ಸ್ನ್ಯಾಕ್ಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿಯೋದು ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ತಿನ್ಕೊಂಡು ಹೋಗ್ತಾನೆ ಅಷ್ಟೇ. ಅಲ್ಲಿ 9 ಗಂಟೆಗೆಲ್ಲ ತಿಂಡಿಗೆ ಬಿಡ್ತಾರೆ. ತಿಂಡಿ ಮತ್ತು ಮಧ್ಯಾಹ್ನ ಊಟ ಎರಡೂ ಕೂಡ ಹಾಕ್ಕೊಡ್ಬೇಕು. ಹಾಗೆ ಮಧ್ಯಾಹ್ನ ಏನಾದರೂ ನಾವು ಬಿಸಿ ಊಟನೇ ಕೊಡಬೇಕು ಅಂತ ಅಂದರೆ ಅಫ್ಕೋರ್ಸ್ ಅಲ್ಲಿ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕೊಟ್ಟರೆ ಹೇಳಿಬಿಟ್ಟು ಅವ್ರು ಕೊಡ್ತಾರೆ. ಬಟ್ ಅದೆಲ್ಲ ಏನು ಬೇಡ ಅಂತ ಅನ್ನಿಸ್ತು. ಯಾಕಂದರೆ 9 ಗಂಟೆ ಇನ್ನು 12 ಗಂಟೆಗೆ ಮತ್ತೆ ಬಿಡ್ತಾರೆ. ಇನ್ನೇನು ಒಂದು 3-4 hours ಅಷ್ಟೇ. ಕೇಳಿದೆ ಅವನು, ಇಲ್ಲ ತೊಗೊಂಡು ಹೋಗ್ತೀನಿ ಅದನ್ನೇ ಪರವಾಗಿಲ್ಲ ಅಂತ ಹೇಳ್ದೆ. ಅದೆಲ್ಲ ಏನು ರೂಢಿಸ್ಕೊಳ್ಳೋದು ಅಂತ ಹೇಳಿ ತಿಂಡಿನೇ 2 ಟೈಮ್ಗೂ ಕೂಡ ಸಪ್ರೇಟಾಗಿ 2 ಬಾಕ್ಸಿಗೆ ಹಾಕ್ಕೊಟ್ಬಿಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ನಾನು ರುಬ್ಕೊಳ್ಳೋದು ಚಿತ್ರಾನ್ನ ಗೊಜ್ಜನ್ನು ಮಾಡಿಟ್ಟಿದ್ದೀನಿ. ಯಾವಾಗಲಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಅದ್ರ ಜೊತೆಗೆ ದೋಸೆನೂ ಕೂಡ ಮಾಡಿಕೊಂಡೆ. ಇವಾಗ ಪಲ್ಯ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅವನು ಯೂಶ್ವಲಿ ಯಾವಾಗ್ಲೂ ಆಲೂಗಡ್ಡೆ ಪಲ್ಯ ತಿನ್ನೋದಿಲ್ಲ. ಯಾವಾಗಲಾದರೂ ಒಂದ್ಸರಿ ಓಕೆ ಅಂತಾನೆ. ಆವಾಗ ಮಾಡ್ತೀನಿ. ಇತ್ತೀಚೆಗಂತೂ ಆಲೂಗಡ್ಡೆ ಪಲ್ಯ ಅಂದರೆ ಬೇಡವೇ ಬೇಡ ಅಂತ ಹೇಳಿದ. ನಾನು ಕೂಡ ತುಂಬ ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ತಿಂದು. ಹಾಗೆ ನಾನ್ ವೆಜ್ ಸಾಂಬಾರು ಕೂಡ ಇತ್ತು. ಯಾಕಂದರೆ ಮೊನ್ನೆ ಮಂಗಳವಾರ ಊರಿಗೆ ಹೋಗಿ ಮಟನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಅದೇ ಇತ್ತು. ಅದನ್ನು ಇಲ್ಲಿ 1-2 ದೋಸೆ ತಿನ್ಕೊಂಡು, ಕೆಲವೊಂದು ಟೈಮಲ್ಲಿ ಏನು ಮಾಡ್ತೇನೆ, ದೋಸೆ ರೊಟ್ಟಿ ಚಪಾತಿ ಈ ಥರ ಆದರೆ 1 ಅಥವಾ 2 ತಿನ್ಕೊಂಡು ಸ್ಕೂಲ್ಗೂ ಅದನ್ನೇ ಹಾಕಿ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಾನೆ. ಇನ್ನು ಕೆಲವೊಂದು ಟೈಮಲ್ಲಿ ರೈಸ್ ಐಟಮ್ ಆದರೆ ಡೈರೆಕ್ಟಾಗಿ ಅಲ್ಲಿಗೆ ಸ್ಕೂಲ್ಗೆ ಹಾಕಿಬಿಡಿ ಅಂತ ಹೇಳ್ತಾನೆ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಡೋಣ. ಇನ್ನು ಮನೆಯೆಲ್ಲನೂ ಎಷ್ಟು ಬೇಗ ಕೆಲಸ ಆಗೋಗುತ್ತೆ ಅಂದರೆ ನನಗಂತೂ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದು ಅದನ್ನು ಒರೆಸಿ ಗುಡಿಸಿ ಎಲ್ಲನೂ ಮಾಡೋದ್ರೊಳಗೆ 2 hours 3 hours ಬೇಕು ನನಗೆ. ಈ ಮನೆ ಪುಟ್ಟದಾಗಿ ಚಿಕ್ಕದಾಗಿರೋದಕ್ಕೆ ಯಪ್ಪ ಎಷ್ಟು ಬೇಗ ಕೆಲಸ ಆಗೋಗುತ್ತೆ ಅಂದರೆ ನನಗೆ ಬೇರೆ ಏನೂ ಸಿಗ್ತಾನೇ ಇಲ್ಲ ಕೆಲಸ ಮಾಡೋದಕ್ಕೆ. ಹುಡ್ಕೊಂಡು ಮಾಡಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ TV ನೋಡ್ಕೊಂಡು ಕೂತ್ಕೋತೀನಿ. ಇನ್ನು ಕೆಲವೊಂದು ಟೈಮಲ್ಲಿ ಮಲ್ಕೊಂಡ್ರೆ ಎಲ್ಲಿ ದಪ್ಪ ಆಗಿಬಿಡ್ತೀನೋ ಅನ್ನೋ ಭಯ. ಈ ಥರ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ಎದ್ದಾಗ ಅಫ್ಕೋರ್ಸ್ ಕೆಲಸಗಳಂತೂ ಇದ್ದೇ ಇರುತ್ತೆ. ಒಂದು
ನನ್ನ ಮಗನ ಸ್ಕೂಲಿಗೆ ಕಳಿಸೋವರೆಗೂ. ಅದಾದಮೇಲಾದ್ರೂ ಯೋಗ ಮಾಡೋಣ ಅಂತ ಹೇಳಿ ಯೋಗ ಡ್ರೆಸ್ಸಸ್ಸು ಸೊ ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀನಿ. ಆದರೆ ಇನ್ನೂ ಸ್ಟಾರ್ಟ್ ಮಾಡೋದಕ್ಕಾಗಿಲ್ಲ. ಎಷ್ಟು ಮೂಡಿ ಅಂತ ಅಂದರೆ ಇತ್ತೀಚೆಗಂತೂ ಸ್ವಲ್ಪ ದಪ್ಪನೂ ಕೂಡ ಆಗಿದ್ದೀನಿ. ಒಂದು 4-5 kgs ಅಂತೂ ಖಂಡಿತ ದಪ್ಪ ಆಗಿದ್ದೀನಿ. ಸೊ ಓಕೆ, ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ತುಂಬ ಲಾಂಗ್ ಟೈಮ್ ಆದಮೇಲೆ. ಈ ವಿಡಿಯೋ ಮಾಡ್ಕೊಂಡಿದ್ದು ನಾನು ರಜಾ ಎಲ್ಲ ಕಳೆದು ಒಂದು 2 ಡೇಸ್ ಅಷ್ಟೇ ಆಗಿದ್ದು. ಆವಾಗ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಯಾಕಂದರೆ ವಿಡಿಯೋ ಎಡಿಟಿಂಗ್ ಆಗಿತ್ತು, ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ವಾಯ್ಸ್ ಓವರ್ ಕೊಡೋದಕ್ಕೆ ಅಲ್ಲಂತೂ ಚನ್ನರಾಯಪಟ್ಟಣದಲ್ಲಿ ಖಂಡಿತ ಆಗಲ್ಲ. ಎಷ್ಟು ಸೈಲೆನ್ಸ್ ಇರುತ್ತೆ ಅಂತ ಅಂದರೆ, ನಾನು ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ಅಫ್ಕೋರ್ಸ್ ಅಲ್ಲೆಲ್ಲ ಗೊತ್ತಿರುತ್ತೆ ಒಬ್ಬಳೇ ಇದ್ದಾಳೆ ಅಂತ ಹೇಳಿಬಿಟ್ಟು. ನಾನೇನಾದರೂ ಹಿಂಗೆ ಮಾತಾಡ್ತಾ ಇದ್ದರೆ ಕೆಲವೊಬ್ರು ಏನಪ್ಪ ಈ ಹುಡುಗಿಗೆ ಹುಚ್ಚ ಅಂದ್ಕೊಂಬಿಟ್ರೆ ಕಷ್ಟ. ಸೊ ಹಾಗಾಗಿ ನಾನು ಮೈಕೆಲ್ಲ ತೊಗೊಂಡೋಗಿದ್ದೆ, ಬಟ್ ವಾಯ್ಸ್ ಓವರ್ ಹೆಂಗಪ್ಪ ಕೊಡೋದು ಇಲ್ಲಿ, ಇಷ್ಟು ಸೈಲೆನ್ಸ್ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಗಜಿಬಿಜಿ ಅಂತ ಇರುತ್ತೆ, ಇನ್ನು ಕೆಲವೊಂದು ಟೈಮಲ್ಲಿ ತುಂಬ ಸೈಲೆನ್ಸ್ ಇರುತ್ತೆ. ಸೊ ನನಗಿನ್ನೂ ಅಲ್ಲಿ ಕಂಫರ್ಟ್ ಝೋನು ಕ್ರಿಯೇಟ್ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ, ಯಾರಾದರೂ ಏನಾದರೂ ಅಂದ್ಕೊಂಬಿಟ್ರೆ ಕಷ್ಟ ಅಂತ. ಹಾಗಾಗಿ ಊರಿಗೆ ಹೋದಾಗ ನಾನು ವೀಡಿಯೋಸು ಇಷ್ಟು ದಿನ ಏನು ಪೋಸ್ಟ್ ಮಾಡ್ತಾಯಿದ್ದೆ, ಊರಿಗೆ ಹೋದಾಗ ಅದನ್ನು ಅಲ್ಲೇ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಡೌನ್ಲೋಡ್ಗೆ ಇಟ್ಬಿಡ್ತಿದ್ದೆ. ಸೊ ಹಾಗಾಗಿ ಸರಿ ಹೋಗ್ತಾಯಿತ್ತು. ಇವಾಗ ಕಂಪಲ್ಸರಿ ನಾನು ಬಂದು 15 ಡೇಸ್ ಆಯಿತು ಇವತ್ತಿಗೆ. ಅದನ್ನು ನೆಕ್ಸ್ಟು ವೀಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಯಾಕೆ ಇಲ್ಲೇ ಇದ್ದೀನಿ, ಇನ್ನೂ ಚನ್ನರಾಯಪಟ್ಟಣಕ್ಕೆ ಏನಕ್ಕೆ ಹೋಗಿಲ್ಲ, ಸೊ ಅದೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಎಷ್ಟು ಬೇಗ ಹೇಗೆಲ್ಲ ಪಾಸ್ ಆಗ್ತಾಯಿದೆ ಅಂತ ಅಂದರೆ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್, ನಾವು ಅಂದ್ಕೊಂಡೇ ಇರಲ್ಲ ಅಂಥದ್ದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೆಂಗೆ ತೊಗೊಳ್ಳೋದು ಮತ್ತು ಅದೆಲ್ಲ ಆದಮೇಲೆ ಮುಂದೆ ಹೆಂಗಿರೋದು, ಸೊ ಅದೆಲ್ಲ ಸಖತ್ತು ಕನ್ಫ್ಯೂಷನ್ಸ್ ಇದೆ. ಅದೆಲ್ಲ ನೋಡೋಣ, ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಸದ್ಯಕ್ಕೆ ಮಗ ರೆಡಿ ಆಗ್ತಾ ಇದ್ದ, ಅಷ್ಟರಲ್ಲಿ ನಾನು ಕೂಡ ಮನೆಯೆಲ್ಲ ಹೊರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳಿದಾಗೆ, ಪುಟ್ಟು ಮನೆ ಅಲ್ವಾ, ಬೇಗನೆ ಹೊರಿಸ್ಬಿಡ್ತೀನಿ. ಡೈಲಿ ಎವ್ರಿ ಡೇ ಹೊರಿಸ್ತೀನಿ ಮನೇನ. ಬಿಕಾಸ್ ಸ್ವಲ್ಪ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಕೆಲವೊಂದು ಟೈಮಲ್ಲಿ ನಾನು ಇವಾಗ ಡೋರ್ಸ್ ಎಲ್ಲ ಸ್ವಲ್ಪ ತೆಕ್ಕೊಂಡೇ ಕೂತಿರ್ತೀನಿ ಅಲ್ವಾ, ಧೂಳು ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೊರಿಸ್ತಾ ಇರ್ತೀನಿ. ಓಕೆ, ಕಂಪ್ಲೀಟಾಗಿ ಮಗನ ಸ್ಕೂಲಿಗೆ ಕಳಿಸಿದ್ದಾಯಿತು. ಎಲ್ಲವೂ ಕೂಡ ಮುಗ್ದಿದೆ. ಇವಾಗ ದೇವ್ರ ದೀಪ ಹಚ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ದೇವ್ರ ಪಾತ್ರೆಗಳನ್ನೆಲ್ಲನೂ ಅಂದರೆ ವಾರದಲ್ಲಿ 15 ದಿನಕ್ಕೆ ಒಂದು ಸರಿ ತೊಳ್ಕೊತೀನಿ ಅಷ್ಟೇ. ಯಾಕಂದರೆ ನಾನು ಸೋಮವಾರ ಮತ್ತು ಗುರುವಾರ, ಕೆಲವೊಂದು ಟೈಮಲ್ಲಿ ಶುಕ್ರವಾರನೂ ಕೂಡ ಹಾಗಾಗಿ ದೀಪ ಹಚ್ಕೊತೀನಿ. ಇಲ್ಲಿ ಕಳಸ ಏನೂ ಕೂರಿಸಿಲ್ಲ, ಬಿಕಾಸ್ ನಾನು ಊರಲ್ಲಿ ಕಳಸ ಕೂರಿಸಿರೋದು ಹಾಗೆ ಇದೆ. ಹಾಗೆ ಅಲ್ಲೂ ಕೂಡ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇರ್ತಾರೆ, ನಾನು ಹೋದರೂ ಕೂಡ ಅಲ್ಲಿ ಪೂಜೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ 2 ಕಳಸಗಳನ್ನ ಕೂರಿಸೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲೇ ನಾನು ಕಳಸನ ಕೂರಿಸ್ಕೊಂಡಿರೋದ್ರಿಂದ ಇಲ್ಲಿ ಬರೀ ದೇವ್ರ ಫೋಟೋನ ಇಟ್ಟು ದೀಪ ಹಚ್ಚುತ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆಯಿಂದ TV ನೋಡಿದ್ದು, ಮತ್ತು ಮಧ್ಯಾಹ್ನ ಏನೂ ಕೂಡ ಕೆಲಸ ಆಗಿರಲಿಲ್ಲ. ಸೊ ಮಧ್ಯಾಹ್ನ ಊಟ ಎಲ್ಲನೂ ಕೂಡ ಬೆಳಗ್ಗೆ ತಿಂಡಿನೇ ತಿಂದ್ಕೊಂಡಿದ್ದೆ. ಸೊ ಇವಾಗ ಮಗ ಆಲ್ರೆಡಿ ಬಂದು ಟ್ಯೂಷನ್ಗೆ ಹೋದ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸ್ಯಾರಿ ವೇರ್ ಮಾಡಿಕೊಂಡೆ. ತುಂಬ ದಿವಸದಿಂದ ಅನ್ಕೊತಿದ್ದೆ ರಾಯರು ಮಠಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿಬಿಟ್ಟು. ಸೊ ಚನ್ನರಾಯಪಟ್ಟಣದಲ್ಲಿ ಒಂದು ರಾಯರ ದೇವಸ್ಥಾನ ಇದೆ, ಅದಕ್ಕೆ ಫೈನಲಿ ಇವತ್ತು ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರ ಹಾಗೆ ನಮ್ಮ ಚಿಕ್ಕತ್ತೆನೂ ಕೂಡ ಇಲ್ಲೇ ಇರೋದ್ರಿಂದ, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದಾರೆ ಅವರು, ಅವ್ರನ್ನೂ ಕೂಡ ಕರೆದಿದ್ದೀನಿ. ಯಾಕಂದರೆ ನಾನು ಒಬ್ಬಳೊಬ್ಬಳೇ ಎಲ್ಲೂ ಕೂಡ ಹೋಗಲ್ಲ, ಹಾಗಾಗಿ. ಸೊ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ನಾವು ಇಬ್ಬರು ಕೂಡ ಹೋಗ್ಬಿಟ್ಟು ಬರ್ತೀವಿ. ಹಾಗೆ ಆದರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ಹೊರಗಡೆ ಎಲ್ಲ ಇಷ್ಟು ಅಂದರೆ ಸಂಜೆ ಟೈಮ್ನಲ್ಲಿ ತುಂಬ ಜನ ಇರ್ತಾರೆ ಅಂದ್ಕೊತೀನಿ ಅಲ್ಲಿ. ಯಾಕಂದರೆ ಎಷ್ಟೋ ಜನ ಸಂಜೆ ಮೇಲೇ ದೇವಸ್ಥಾನಗಳಿಗೆ ಹೋಗೋದು. ಸೊ ನೋಡೋಣ, ಅಲ್ಲೇನಾದರೂ ಜನ ಅಷ್ಟು ಇಲ್ಲ ಅಂತಂದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ. ಟೌನ್ ಅಂತ ಅಂದಾಗ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂದರೆ ಗೊತ್ತಿಲ್ಲ. ನಾನು ಮಾತಾಡ್ತಿದ್ದೀನಿ, ಅದು ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಅಂತ. ಒಂದು ಮೈಕ್ ಅರ್ಜೆಂಟಾಗಿ ನಾನು ಒಂದು ಮೈಕ್ ತೊಗೊಳ್ಳೇಬೇಕು, ಬಿಕಾಸ್ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ತಿರ್ತಾರೆ, ಸೊ ಸರಿಯಾಗಿ ಕೇಳಿಸೋದೇ ಇಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಒಂದು ಮೈಕ್ ತೊಗೊಂಡ್ಬಿಡ್ತೀನಿ. ಆವಾಗ ಸದ್ಯಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಜೋರಾಗಿ ಮಾತಾಡೋದಕ್ಕಾಗಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳಿರೋದ್ರಿಂದ ಯಾಕೆ ಒಬ್ಬೊಬ್ಬಳೆ ಮಾತಾಡ್ತಿದ್ದಾಳೆ ಅಂತಲೂ ಕೂಡ ಅಂದ್ಕೊಂಡ್ಬಿಡ್ತಾರೆ. ಸೊ ನೋಡೋಣ, ಅದನ್ನು ಕೂಡ ಆದಷ್ಟು ಬೇಗ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ದೇವಸ್ಥಾನದಲ್ಲಿ ಒಳ್ಳೆ ಭಜನೆ ಹಾಕಿದ್ರು, ಅದನ್ನು ಹಾಗೇ ವಾಯ್ಸ್ನ ಮ್ಯೂಟ್ ಮಾಡಿಲ್ಲ, ಹಾಗೇ ಪೋಸ್ಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹೊರಗಡೆ ಬಂದು ಕೂತಿದ್ವಿ. ಆಗ ಒಂದು ಚಿಕ್ಕದಾಗಿ ಕ್ಲಿಪ್ ತೊಗೊಂಡೆ. ಒಳಗಡೆ ತುಂಬ ಜನ ಇದ್ದರು. ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಬಂದಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ಅಲ್ಲಿಂದ ಬರ್ತಿದ್ದಂಗೆ ಮಳೆ ಶುರು ಆಯಿತಾ. ಸೊ ಓಕೆ ಅಂತ ಹೇಳಿ ಆಟೋ ಇಟ್ಕೊಂಡು ಮನೆ ಹತ್ರ ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಇವತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಲೇಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಸುಮ್ಮನೆ ದುಡ್ಡು ವ್ಯರ್ಥ ಆಗುತ್ತೆ. ಟೌನಲ್ಲಿದ್ದೀವಿ ಅಂತ ಹೊರಗಡೆ ಫುಡ್ಡು ಜಾಸ್ತಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ಮಗ ಅಂತೂ ಏನಾದರೂ ಮನೆಯಲ್ಲೇ ಮಾಡಮ್ಮ ಅಂತ ಹೇಳ್ತಾನೆ ಇದ್ದ. ನಾನು ಅಂದ್ಕೊಂಡಿದ್ದೆ ಸೊ ಅಮ್ಮನ್ನ ಇಲ್ಲಿ ಬಿಟ್ಟಿರ್ತೀನಿ ಅಲ್ವಾ, ಊರಲ್ಲೇ ಮಾಡ್ಕೊಂಡು ಬಂದುಬಿಡೋಣ ಅಂತ. ಸೊ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಚಕ್ಲಿ ಹೋಳು ತೊಗೊಂಡು ಬಂದಿದ್ದೆ. ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಳು, ಚಕ್ಲಿ ಹೊಳೆ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ತೊಗೊಂಡು ಬಂದುಬಿಟ್ಟು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಫೈನಲಿ ಚಕ್ಲಿನ ಮಾಡಿಬಿಟ್ಟೆ. ಸ್ವಲ್ಪನಾದ್ರೂ ಅವನು ಒಬ್ಬನೇ, ನಾನಂತೂ ಜಾಸ್ತಿ ತಿನ್ನೋದಿಲ್ಲ. ಕೂತು ಕೂತು ಏನು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊಟ್ಟೆ ತುಂಬನಾದರೂ ಊಟ ಮಾಡ್ತೀವಿ. ಟೌನಲ್ಲಂತೂ ಊಟ ತಿಂಡಿ ಎಲ್ಲನೂ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇವಾಗ ಮಧ್ಯಾಹ್ನ ಒಂದು ಟೈಮ್ ಆದರೂ ಮಲ್ಕೊಂಡಿರ್ತೀನಿ ಅಲ್ವಾ. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ಎಸ್, ನಂದು ಮಾಂಗಲ್ಯ ಚೈನ್ ಇವಾಗ ಡಿಸೈನ್ ಬೇರೆದು ಮಾಡಿಸ್ಕೊಂಡೆ. ಸೊ ಅದನ್ನು ಕಮೆಂಟಲ್ಲಿ ಹೋಗಿತ್ತು, ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದರೆ, ಆ ಡಿಸೈನ್ ಎಲ್ಲ ತೋರಿಸಿ ಅಂತ ಹೇಳಿಬಿಟ್ಟು ಎಷ್ಟು ಗ್ರಾಮ್ ಎಲ್ಲ ಇದೆ ಅಂತ. ಸೊ ಹಾಗಾಗಿ ನಾಳೆ ನಾನು ಚಂದ್ರಾಯಪಟ್ಟಣ ಹೊರಟಿದ್ದೀನಿ. ಸೊ ಕರಿಮಣಿ ಹಾಕ್ಕೊಂಡು, ಬಿಕಾಸ್ ಇವಾಗ ಗೊತ್ತಿದೆ ಅಲ್ವಾ, ಎಲ್ಲ ನೋಡಿದ್ರು ಚಿನ್ನ ಕಿತ್ಕೊಂಡು ಹೋಗ್ತಾ ಇರೋರೆ. ಸೊ ಹಾಗಾಗಿ ನಾನು ಚಂದ್ರಾಯಪಟ್ಟಣಗೆಲ್ಲ ಅಲ್ಲಿ ಮನೆಯಲ್ಲಿರಬೇಕಾದ್ರೆ ಇದು ಬಂದು ಕರಿಮಣಿ ಇದೊಂದು ತೊಗೊಂಡಿದ್ದೆ ಆರ್ಟಿಫಿಷಿಯಲ್ದು. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅದು ಮಂಗಲ್ಯ ಚೈನ್ ಇಲ್ಲೇ ಇಟ್ಟು ಹೋಗ್ತೀನಿ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿ ಅದನ್ನು ಹಾಕ್ಬಿಡೋಣ, ಡಿಸೈನ್ನ ಕೇಳಿದ್ರಿ ಅಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ. ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತೀನಿ ಬನ್ನಿ. ಇದು ನನ್ನ ಡ್ರೆಸ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ಬಿಕಾಸ್ ಒಂದು ಬ್ಲ್ಯಾಕ್ ಕಲರ್ದು ಯಾವುದಾದ್ರೂ ಒಂದು ಇದ್ರ ಮೇಲೆ ಇಟ್ಕೊಂಡ್ರೆ ಡಿಸೈನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದು ಬಂದು ಮಾಮೂಲಿ ನಾವು ಮೋಪ್ ಡಿಸೈನ್ಗೆಲ್ಲ ಕೊಡ್ತೀವಿ ಅಲ್ವಾ, ಇದು ಬಂದು ಮಿಷಿನ್ ಡಿಸೈನ್ ಅಂತ ಹೇಳ್ತಾರೆ. ಮಿಷಿನಲ್ಲಿ ಮಾಡುವಂಥ ಡಿಸೈನ್ ಇದು, ಕೈಯಲ್ಲಿ ಮಾಡಲ್ಲ ಇದನ್ನು. ಸೊ ಮಿಷಿನಲ್ಲಿ ಮಾಡುವಂಥ ಡಿಸೈನು ತುಂಬಾ ಬಾಳಿಕೆ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಸೊ ನಂದು ಹಳೆ ಚೈನ್ ಏನಿತ್ತು ಅದೇ ಅಷ್ಟೇ ಗ್ರಾಮ್ದು ಹಾಕಿ ನಾನು ಮಾಡಿಸಿರೋದು. ಯಾಕಂದರೆ ಇವಾಗ ಚಿನ್ನದ ರೇಟೆಲ್ಲ ಜಾಸ್ತಿ ಆಗಿದೆ, ಅದಕ್ಕಿಂತ ಜಾಸ್ತಿ ನಾನು ಮಾಡಿಸ್ಕೊಳ್ಳೋಂಗಿರಲಿಲ್ಲ. ಬಿಕಾಸ್ ದುಡ್ಡು ಸಿಕ್ಕಾಪಟ್ಟೆ ಆಗುತ್ತೆ. ನಾವೊಂದು 5-10 ಗ್ರಾಮ್ ಹಾಕ್ತೀವಿ ಅಂದರೆ ಅದಕ್ಕೋಸ್ಕರ ನಾನು ಎಷ್ಟಿದೆ ನಂದು ಚಿನ್ನ, ಸೊ ಅಷ್ಟಕ್ಕೆ ಮಾಡಿ ಅಂತ ಹೇಳಿದ್ದೆ. ಸೊ ನಾನು ಡಿಸೈನ್ ಕೊಟ್ಟಿದ್ದು ಬಂದು ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಏನು ಪೆಂಡೆಂಟ್ ಕೊಟ್ಟಿದ್ದೀನಿ, ಸೊ ಅದೇ ತುಂಬ ಲುಕ್ ಬರ್ತಾ ಇದೆ. ಸೊ ಹಾಗೆ ಸ್ಟೋನು, ಆ್ಯಕ್ಚುಲಿ ಇದು ನಾನು ಡಿಸೈನ್ ಕೊಟ್ಟಾಗ ಸ್ಟೋನ್ಸ್ ಎಲ್ಲ ವಿತ್ತಿತ್ತು. ಸೊ ನಾನು ಹೇಳಿದಾಗ ಸ್ಟೋನ್ ಹಾಕ್ಬಿಡಿ ಅಂದಾಗ ಅವರು ಇಲ್ಲ ಸ್ಟೋನ್ ಹಾಕಿಸ್ಬೇಕು, ಆವಾಗಲೇ ಇದು ಲುಕ್ ಬರೋದು ಅಂತ ಹೇಳಿದರು. ಸೊ ಹಾಗಾಗಿ ಇದು ಸ್ಟೋನ್ ಹಾಕಿಸ್ದೆ. ಇದು ಬಂದು ನವಿಲ್ ಡಿಸೈನು ಪೆಂಡೆಂಟ್ ಬಂದು, ಇದು ಡಬಲ್ ಸೈಡು ಕೂಡ ಸೇಮ್ ಹಾಗೆ ಬರುತ್ತೆ. ಸೊ ಗ್ರಾಮ್ ಕೂಡ ಇದು ಜಾಸ್ತಿ ಹೋಗುತ್ತೆ. ಸೊ ನಾನು ಪೆಂಡೆಂಟ್ ಕೊಟ್ಟಿರೋದ್ರಿಂದ ಗ್ರಾಮ್ ಜಾಸ್ತಿ ಹೋಗಿದೆ ಪೆಂಡೆಂಟ್ಗೆ. ಹಾಗೆ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನಾನು ರೌಂಡ್ಗೆ. ಈ ಥರ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಗಟ್ಟಿ ಇದೆ, ಯಾವುದು ಕೂಡ ಟೊಳ್ಳು ಮಾಡಿಸಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏನು ಸಣ್ಣ ಬಂತು, ಗಟ್ಟಿ ಮಾಡಿರೋದ್ರಿಂದ ಚೈನ್ ಸ್ವಲ್ಪ ಸಣ್ಣ ಬಂದಿದೆ. ಇಲ್ಲ ಅಂತಂದರೆ ದಪ್ಪಗೆ ಮಾಡಿಸಿದ್ರೆ ಟೊಳ್ಳಾಗಿ ಬರ್ತಿತ್ತು. ಏನಿಲ್ಲ ಅಂದರೂ 6ರಿಂದ ಒಂದು 7 ವರ್ಷದವರೆಗೂ ಆರಾಮಾಗಿ ನಾನು ಈ ಚೈನನ್ನು ಯೂಸ್ ಮಾಡಬಹುದು. ಸೊ ನೋಡಿ, ಒಳಗಡೆ ಇದು ಏನಂತಾರೆ ಕ್ಯಾಪ್ ಹಾಕಿಸಿದ್ದೀನಿ. ಸೊ ಇಲ್ಲಿ 916 ಅಂತಲೂ ಕೂಡ ನಿಮಗೆ ಕಾಣಿಸ್ಬಹುದು. ಇಲ್ಲಿದೆ 22 ಕ್ಯಾರೆಟ್ 916 ಅಂತ ಇದೆ ನೋಡಿ. ಎಸ್, ಸೊ ಈ ಥರ ಡಿಸೈನ್ನ ನಾನು ಮಾಡಿಸಿದೆ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ನಾನು ಲಾಸ್ಟ್ ಟೈಮ್ ಮಾಡಿಸಿದಾಗಲೂ ಕೂಡ ಅಂದ್ಕೊಂಡಿದ್ದೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಫೈನಲಿ ನಾನು ಮಾಡಿಸ್ಕೊಂಡೆ. ತುಂಬ ಖುಷಿ ಇದೆ ಮಾಡಿಸ್ಕೊಂಡಿದ್ದಕ್ಕೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಎಷ್ಟೋ ಜನ ಚೈನು ಸಣ್ಣ ಬಂದಿದೆ ಅಂತ ಹೇಳಿದರು, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ. ಸೊ ಹಾಗೆ ಸುಮ್ಮನೆ ಅದೇ ನಾನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಎಕ್ಸ್ಟ್ರಾ ಚಿನ್ನ ಹಾಕ್ಸೋದಕ್ಕೆ ಇವಾಗ ಏನು ತುಂಬ ಕಡಿಮೆನ ಇದೆ ಚಿನ್ನದ ರೇಟು.
ತುಂಬಾ ಜಾಸ್ತಿನೇ ಇದೆ. ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಒಟ್ಟಿನಲ್ಲಿ ಈ ಥರ ಮೋಪ್ ಡಿಸೈನ್ದೊಂದು ಚೈನ್ ಬೇಕಿತ್ತು. ಸೊ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂದಿದೆ ಚೈನು, ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ಯಾವತ್ತೂ ಹೆವಿಯಾಗಿ ಕೊಡೋದಕ್ಕೆ ಹೋಗಬೇಡಿ. ನೀವು ಯಾರಾದರೂ ಮಾಡಿಸ್ಬೇಕು ಅಂತ ಅಂದರೆ, ಮೋಪ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಇದೇ ಥರ ಡಿಸೈನ್ನ ಕೊಡಿ. ಯಾಕಂದರೆ ತುಂಬಾ ಲುಕ್ ಬರುತ್ತೆ. ಚೈನು ತುಂಬ ಡೀಸೆಂಟಾಗಿತ್ತು ಅಂದಾಗ ನೀವು ಕೊಡುವಂಥ ಮೋಪ್ ಡಿಸೈನು ತುಂಬ ಹೈಲೈಟ್ ಆಗುತ್ತೆ. ಚೈನು ನೀವು ಹಾರ್ಡಾಗಿ ಮಾಡ್ಸೋಕೋದ್ರೆ, ಅಂದರೆ ಡಿಸೈನ್ ಥರ ಮಾಡಿಸೋದಕ್ಕೆ ಹೋದರೆ ನೀವು ಮೋಪ್ ಹಾಕ್ಸಿರೋದು ವೇಸ್ಟ್ ಆಗುತ್ತೆ. ಯಾಕಂದರೆ ಇದು ಕೂಡ ತುಂಬಾ ಹೆವಿ ಅನಿಸುತ್ತೆ, ಆಮೇಲೆ ಚೈನು ಕೂಡ ಹೆವಿ ಅನಿಸುತ್ತೆ. ಸೊ ಆವಾಗ ಸೂಟಬಲ್ ಆಗಲ್ಲ. ಈ ಥರ ಪ್ಲೈನಲ್ಲಿದ್ದು ನಿಮಗೆ ಮೋಪ್ ಡಿಸೈನ್ ಈ ಥರ ಬೇರೆ ಯಾವ ಥರ ಬೇಕಾದರೂ ಕೊಡಬಹುದು. ತುಂಬ ಜನ ತುಂಬ ಥರ ಹಾಕ್ಕೊಂಡಿರ್ತಾರೆ, ಬಟ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಥರ ಒಂದು ಪಿಕಾಕ್ದು ಕೊಟ್ಟಿದ್ದೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ಚೈನ್ ಡಿಸೈನ್ದೆಲ್ಲ ಹೇಳಿದೆ ಅಲ್ವಾ. ಸೊ ಕಂಪ್ಲೀಟಾಗಿ ಹೇಳಿದ್ದೀನಿ, ಅದರಲ್ಲೇ ಇನ್ನೇನು ಹೇಳೋದಕ್ಕೆ ಹೋಗಲ್ಲ. ಹಾಗೆ ನಾಳೆಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಆಲ್ಮೋಸ್ಟ್ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾ ಇದ್ದೆ, ಹೊರಡಬೇಕಲ್ವ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ನಾನು ಹೋಗೋದೆಲ್ಲ ವಿಡಿಯೋನ ನಾನು ಬೆಳಗ್ಗೆ ಗೆದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಸದ್ಯಕ್ಕೆ ತುಂಬ ಲಾಂಗ್ ಆಗುತ್ತೆ. ಇವತ್ತು ನಾಳೆದೆಲ್ಲ ಒಟ್ಟೊಟ್ಟಿಗೆ ಹಾಕಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಸೊ ನಿಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಓಕೆ, ನಾಳೆಗೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚೈನ್ದು ಡಿಸೈನ್ ಕೇಳ್ತಿದ್ರಿ ಅಲ್ವಾ. ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಮತ್ತೆ ನಾನು ನಾಳೆಯಿಂದ, ಅಂದರೆ ನೆಕ್ಸ್ಟ್ ವ್ಲಾಗಿಂದ ಚಂದ್ರಾಪಟ್ಟಣ ಮನೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.